ಇನ್ನು ಬೆಂಗಳೂರಿನಲ್ಲಿ ಕಳೆದ ವಾರ ಬಿಜೆಪಿ ಪ್ರತಿಭಟನೆ ವೇಳೆ ಪೊಲೀಸರು ಗಣೇಶನ ಪ್ರತಿಮೆಯನ್ನ ವಶಕ್ಕೆ ಪಡೆದ ವಿಚಾರವನ್ನು ಪ್ರಧಾನಿ ಮೋದಿಯವರು ಹೋದಲ್ಲಿ ಬಂದಲ್ಲಿ ಪ್ರಸ್ತಾಪ ಮಾಡುತ್ತಿದ್ದಾರೆ. ಇವತ್ತು ಸಹ ಮಹಾರಾಷ್ಟ್ರದ ವಾರ್ಧಾದಲ್ಲಿ ಮಾತನಾಡಿದ ಮೋದಿ, ಕಾಂಗ್ರೆಸ್ ಗಣಪತಿ ಪೂಜೆಯನ್ನ ದ್ವೇಷಿಸ್ತಾ ಇದೆ. ನಾನು ಗಣಪತಿ ಪೂಜೆಗೆ ಹೋಗಿದ್ದನ್ನ ಕೈ ನಾಯಕರಿಗೆ ಸಹಿಸೋಕಾಗ್ತಿಲ್ಲ. ಕರ್ನಾಟಕದಲ್ಲಿ ಗಣಪತಿಯನ್ನ ಕಂಬಿ ಹಿಂದೆ ಕೂರಿಸಿದ್ದಾರೆ, ಪೊಲೀಸ್ ವ್ಯಾನ್ನಲ್ಲಿ ಹತ್ತಿಸಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದರು. ಆಲ್ ರೈಟ್, ಸಹಜಲ್ಲ ಸರ್. ಸರಿ, ಈ ಹಿಜ್ಬುಲ್ಲಾ ಉಗ್ರರಿಗೆ ಇಸ್ರೇಲ್ ಚೇತರಿಸ್ಕೊಳ್ಳದೇ ಇರೋ ರೀತಿ ಕೊಡ್ತಾನೆ ಇದ್ದಾರೆ ಏಟ್ಗಳನ್ನು. ಪೇಜರ್ ಆಯಿತು, ವಾಕಿಟಾಕಿ ಆಯಿತು, ಎಲ್ಲ ಆಯಿತು. ಈಗ ಲೆಬನಾನ್ನಲ್ಲಿರುವ ಅದರ ಶಿಬಿರಗಳನ್ನು ದಾಳಿ ಮಾಡಿ, ಏರ್ ಸ್ಟ್ರೈಕು, ವಿಮಾನ ದಾಳಿ, ವೈಮಾನಿಕ ದಾಳಿ ಮಾಡಿ ಸಾವಿರಾರು ರಾಕೆಟನ್ನು ಸಂಗ್ರಹಿಸಿಟ್ಟಿದ್ರಂತೆ ರೆಡಿಯಾಗಿ. ಎಲ್ಲನೂ ಡಮ್ 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 ಹಂಚಿದ್ದಾರೆ. ಅವರು ಏನೋ 100 ರಾಕೆಟೋ 200 ರಾಕೆಟೋ ಹಾರಿಸಿದ್ದಾರೆ, ಬಟ್ ಅದೆಲ್ಲ ಕೆಲವೆಲ್ಲ ಬೀಳಿಸಿದ್ದಾರೆ ಇವರು. ಈ ಮಧ್ಯೆ ನೆನೆ ಹೇಳಿದೆ ನಾನು, ಹಿಂಗಾಗತ್ತೆ ಪರಿಸ್ಥಿತಿ ಇದು ಅಂತ. ಲೆಬನಾನ್ ವಿಮಾನ ನಿಲ್ದಾಣದಲ್ಲಿ ಒಂದು ಆರ್ಡರ್ ಹಾಕಿದ್ದಾರೆ. ವಿಮಾನದಲ್ಲಿ ಯಾರು ಪೇಜರು ವಾಕಿಟಾಕಿ ತಗೊಂಡೋಗ್ಬಿಡಿಪ್ಪ, ಅದೆಲ್ಲ ನಿಷೇಧ ಮಾಡಿಬಿಟ್ಟಿದ್ದೀವಿ ಅಂತ. ಕತಾರ್ ಏರ್ಲೈನ್ಸ್ ಕೂಡ ಇದೇ ಮಾದರಿಯ ನಿರ್ಧಾರ ತಗೊಂಡ್ಬಿಟ್ಟಿದೆ, ಯಾವುದಕ್ಕೂ ರಿಸ್ಕ್ ಬೇಡ ಅಂತ. ಈಗೇನೋ ಪೇಜರು ವಾಕಿಟಾಕಿಗೆ ಹೇಳ್ತೀರಿ, ನಾಳೆ ಬೇರೆ ಬೇರೆ ಯಾವ್ದಾದ್ರು ಪದಾರ್ಥಕ್ಕೆ ಬಂದ್ಬಿಟ್ರೆ ಅದೊಂದು ಆ್ಯಡ್ ಆನ್ ಆಗ್ತಾ ಹೋಗುತ್ತಷ್ಟೇ. ಆವಾಗ ಏನು ಮಾಡ್ತೀರಿ? ಎಲ್ಲನೂ ತ್ಯಜಿಸ್ತಾ ಹೋಗ್ಬೇಕಾಗತ್ತೆ. ಹೋಗ್ಬೋದು. ಎಸ್. ವಿಶ್ವವಿಖ್ಯಾತ ಮೈಸೂರು ದಸರಾದ ಉದ್ಘಾಟಕರಾಗಿ ಸಾಹಿತಿ ಹಾಗೂ ಸಂಶೋಧಕ ಹಂಪ ನಾಗರಾಜಯ್ಯ ಅವರನ್ನ ಸರ್ಕಾರ ಆಯ್ಕೆ ಮಾಡಿದೆ. ಹಂಪನ ಅಂತಲೇ ಹೆಸರುವಾಸಿಯಾಗಿರೋ ಹಂಪ ನಾಗರಾಜಯ್ಯ ಹಲವಾರು ಗ್ರಂಥಗಳನ್ನು ರಚಿಸಿದ್ದಾರೆ. ಬೆಂಗಳೂರು, ಮೈಸೂರು ಸೇರಿ ಹಲವು ಜಿಲ್ಲೆಗಳ ಸರ್ಕಾರಿ ಕಾಲೇಜುಗಳಲ್ಲಿ ಕನ್ನಡ ಬೋಧಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ನಾಡೋಜ, ಕನ್ನಡ ರಾಜ್ಯೋತ್ಸವ ಸೇರಿದಂತೆ ಹಲವು ಪ್ರಶಸ್ತಿಗಳು ಕೂಡ ಹಂಪನ ಅವರು ಪಾತ್ರರಾಗಿದ್ದಾರೆ. ಇನ್ನು ಮೈಸೂರಿನಲ್ಲಿ ನಡೆದ ಕೇಂದ್ರ ರೇಷ್ಮೆ ಮಂಡಳಿಯ ಅಮೃತ ಮಹೋತ್ಸವ ಕಾರ್ಯಕ್ರಮ ಸಂಪೂರ್ಣವಾಗಿ ಹಿಂದಿ ಮತ್ತು ಇಂಗ್ಲಿಷ್ ಮಯವಾಗಿತ್ತು. ಎಲ್ಲಿಯೂ ಕನ್ನಡ ಫ್ಲೆಕ್ಸ್ ಕಾಣಿಸಲಿಲ್ಲ. ಯಾರೊಬ್ಬರೂ ಕೂಡ ಕನ್ನಡ ಭಾಷಣವನ್ನು ಕೂಡ ಮಾಡಿಲ್ಲ. ಈ ಬಗ್ಗೆ ಸಚಿವ ವೆಂಕಟೇಶ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರು ಇನ್ನೊಂದು ಕನ್ನಡ ಭಾಷಣದಲ್ಲಿ ಎಲ್ಲರೂ ಕನ್ನಡಿಗರಾಗಬೇಕು, ಮಾತನಾಡಬೇಕು ಅಂತ ಎಂದಿನಂತೆ ಉದುರಿಸಿ ಹೋಗಿದ್ದಾರೆ. ಈ ವೆಂಕಟೇಶ್, ನೀವು ಯಾಕೆ ಕೂತಿದ್ರಿ? ಎದ್ದು ಬಂದ್ಬಿಡ್ಬೇಕಾಗಿತ್ತು ಕಾರ್ಯಕ್ರಮದಿಂದ. ಅಲ್ಲೇ ಅವರ ಅಸಮಾಧಾನ. ಏನಕ್ಕೆ ಕೂತ್ಕೋಬೇಕಿತ್ತದ್ರಿ? ಕೂತ್ಕೋಬಾರ್ದಿದ್ದು ಯಾಕೆ ಅಂತಂದ್ರೆ, ಆ ಸಂಸ್ಥೆನಲ್ಲಿ ಕೆಲಸ ಮಾಡ್ತಿರೋರು ಯಾರು ಇರಲಪ್ಪ, ಮುಖ್ಯಸ್ಥ ಯಾರೋ ನೆನ್ನೆ ಬಂದಿರ್ಬೋದಪ್ಪ, ಬಿಟ್ಬಿಡೋಣ ಬೇಕಾರೆ. ಕೆಲಸ ಮಾಡ್ತಿರೋರು ಉಳಿದವರೆಲ್ಲ ಎಷ್ಟು ವರ್ಷದಿಂದ ಮೈಸೂರಲ್ಲಿದ್ದಾರೆ ಅಂತ ಒಂಚೂರು ಚೆಕ್ ಮಾಡಿಸೋಣ. ಯಾಕೆ ಕಲೀಲಿಲ್ಲ? ಏನು ಕಲಿಯಲ್ಲ? ಹಂಗಾರೆ ಏನು ಕಲಿಯಲ್ಲ? ಇದನ್ನೇ ಹೇಳೋದು BJP ಅವರ ಹಿಂದಿ ಹೇರಿಕೆ ಅಂತ. ನಿಮ್ಮ ಸರ್ಕಾರ ಬಂದಾಗಲೇ ಈ ಹಿಂದಿ ಪ್ರಾಬ್ಲಮ್ ಬರೋದು. ಬಲವಂತವಾಗಿ ನಾವು ಕಲಿಬೇಕಾಗ ನಿಮ್ಮದೇ ಪ್ರಾಬ್ಲಮ್ ಇದು, ಹೇಳ್ತೀನಿ. BJPನವ್ರದ್ದೇ ಪ್ರಾಬ್ಲಮ್ ಇದು. ಕಡ್ಡಾಯ ಮಾಡಲೇ ಹೇರೋದು ಎದ್ದು ಬರಬೇಕು ಅಂತ ಕಾರ್ಯಕ್ರಮದಿಂದ. ಮಾಡ್ಕೊಳ್ಳಿ ನಿಮ್ಮ ಕಾರ್ಯಕ್ರಮ ನೀವು ಅಂತ. ಇಲ್ಲ ಅಂದರೆ ಪಾಠ ಕಲಿಸೋದು ಹೇಗೆ? ಹಂಪನ ಆಯ್ಕೆ ಪರ್ಫೆಕ್ಟ್, ಒಳ್ಳೆ ಆಯ್ಕೆ, ಅನುಮಾನನೇ ಇಲ್ಲ.